ಅವ್ವ ಸುಮಾ ಬಿರ್ನೆ ಸ್ನಾನ ಮಾಡ್ಕೆಂಬ ಕಾಲೇಜ್ ಗೊತ್ತಾಯ್ತದೆ. ಅವ್ವ ಯಾರೋ ಫೋನ್ ಮಾಡಿದ್ದಾರೆ, ಮಿಸ್ ಕಾಲ್ ಇದೆ ನೋಡು. ಅಯ್ಯೋ ಈಗ ಅಲ್ಲಿ ಉಚ್ಕೊಂಡು ಇಲ್ಲಿವರೆಗೂ ಬರ್ತಾರ. ನಡಿ ಹಾಲು ತಂದ್ಕೊಡೋಣ. ಹಾಲು ತಂದ್ಕೊಟ್ನಾ? ಹಾಂ, ಕಾಸು ಮಡಿಗೆ. ಹಲೋ, ಹೇಳಿ ಗೌಡ್ರೆ. ಹೌದಾ? ಏನಿತ್ಯಾ? ಹಾಂ ಹಾಂ, ಕೇಳ್ಬಿಟ್ಟು ಹೇಳ. ಸರ್ ಪುಟಮೆ, ಹಾಂ ಗೌಡ್ರು ಫೋನ್ ಮಾಡಿದ್ರು. ನಿನಗೂ ಮಾಡಿದ್ರಂತೆ, ನೀನು ತೆಗೀಲಿಲ್ವಂತೆ. ಅವರು ತೋಟದ ತಿಮ್ಮಪ್ಪಂಗೆ ಪೂಜೆ ಮಾಡಿಕೊಂಡಿವ್ನಿ, ಪ್ರಸಾದ ಮಾಡ್ಕೊಡೋಕ್ಕಾಗತ್ತಾ ಕೇಳು ಅಂದರು. ಏನು ಒಳ್ಳೆ ಆಗಕ್ಕಿಲ್ಲ. ಇದೇನು ಪುಟಮೆ, ದೇವ್ರ ಕೆಲಸ ಇದು. ಅದು ಅಲ್ಲದೆ ಪ್ರಸಾದ ಮಾಡಿಕೊಡೋಂಥ ಪುಣ್ಯದ ಕೆಲಸ ಯಾರಿಗೆ ಸಿಗ್ತೈತೆ? ದೇವ್ರ ಕೆಲಸ ಮಾಡಿದ್ರೆ ಮನ್ಸು ಹಗರ ಆಯ್ತೈತಲ್ವಾ? ಕೂಸೆ, ನೀನಿನ್ನೂ ರೆಡಿಯಾಗಿಲ್ವಾ? ಹೋಗಿ ಸ್ನಾನ ಮಾಡ್ಕೊಂಬ. ನಾನೊಂದೆರಡು ಚೊಂಬು ನೀರು ಹಾಕಬತ್ತೀನಿ. 2 ಚೊಂಬು ಯಾಕೆ? ಆರಾಮಾಗಿ ಸ್ನಾನ ಮಾಡ್ಕೊಳ್ಳಿ. ನಾನು ಬಿರ್ನೆ ಬಂದ್ರಲ್ವೇ ನಿನ್ನ ಕಾಲೇಜ್ ಗಂಟೆ ಬಿಡೋಕ್ಕಾಗೋದು? ಇವತ್ತು ಪುರ್ಸಿನೇ ಡ್ರಾಪ್ ಮಾಡ್ತಾನಂತೆ. ಪೂರ್ತಿ ಅವನು ನಂಬಕ್ಕಲ್ಲ. ರೆಡಿಯಾಗಿ ಹೋಗಿ. ಪುಟಮೆ, ಪ್ರಸಾದದ ವಿಷಯ ಮುತ್ತು ಬಾಳೆ ಎಲೆ ಥರ ಕೇಳಿದ್ದೆ. ಕಾಪಾಡಪ್ಪ, ಕಾಪಾಡಪ್ಪ, ಕಾಪಾಡಪ್ಪ. ಅಮ್ಮ ಮಾರಮ್ಮ, ಚಾಮುಂಡಮ್ಮ, ಚೌಡಮ್ಮ, ದುರ್ಗಮ್ಮ, ಕಾಟೇರಮ್ಮ, ಪ್ಲೇಗಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ನನ್ನನ್ನು ಕಾಪಾಡ್ರಮ್ಮ, ಕಾಪಾಡಿ ಕಾಪಾಡಿ. ಅಬ್ಬಾ ಬಾ 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 ಅಗೋ, ಇಷ್ಟೊಂದು ಜನ ಅಮ್ಮಂದಿರವ್ರ ಫಸ್ಟ್ ಟೈಮ್ ನಿಮ್ಮ ಬಾಯಿನ ಕೇಳ್ತಿರೋದು. ಅಗೋ, ನಮ್ಮ ಬಾಸ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರನ್ನಾಗ ಅರ್ಚನೆ ಮಾಡಿಸಿ ತಂದೀವಿ, ತಗೋ ಹಾಕೋ. ಕೊಡು ಆಂಜನೇಯ, ಕಾಪಾಡಪ್ಪ. ಈ ತಾಯ್ತ ಫುಲ್ ಪವರ್ಫುಲ್ಲು. ತಗೋ, ಇದು ಕಾಟೇರಮ್ಮ ದೇವಸ್ಥಾನದ್ದು, ತಗೋ. ಕಾಟೇರಮ್ಮ, ಕಾಪಾಡಮ್ಮ, ಕಾಪಾಡು, ಕಾಪಾಡಮ್ಮ, ಕಾಪಾಡಮ್ಮ. ಏ ಕಾಳಿ, ಬೇವಿನ ಸೊಪ್ಪನಾಗೆ 2 ಹೊಡಿಲ. ಸುಮ್ಕವಾ. ಏ ಓಡಿ ಅಂದ್ರೆ ಹೊಡಿಬೇಕು. ಚಿಕ್ಕಮ್ಮ ಹೇಳೋನೆ, ತೀರ್ಥಗದಿ ಬೇವಿನ ಸೊಪ್ಪನಾಗ ಹೊಡ್ಕೊಂಡ್ರೆ ದೇವ ಮೆಟ್ಕೊಳಕ್ಕಿಲ್ಲ ಅಂತ. ಸರಿ, ನಿನ್ ಕರ್ಮ ಅನುಭವಿಸು. ಆಯ್ತಾಯ್ತು, ಸಾಕ್ಬಿಡ್ಲ ಸಾಕ್ಬಿಡ್ಲ. ಬಿಟ್ಟೈತನಕ? ಬಿಟ್ಟೋಯ್ತು, ಸಾಕ್ಬಿಡ್ಲು. ಈಗ ಮನೆಗೆಲ್ಲ ತೀರ್ಥ ಹಾಕ್ಬೇಕು. ಅಯ್ಯೋ ಬರ್ತೀನಿ. ತೀರ್ಥನ ಅಕ್ಕ, ಎಲ್ಲ ನಿನ್ ಕರ್ಮ ಅನುಭವಿಸು. ಮಾವಯ್ಯ, ಅಪ್ಪನ ಪ್ರೀತಿ ಗೊತ್ತಿಲ್ದಿರೋ ನನಗೆ ನೀವು ಅಪ್ಪನಾಗೆ ಕಾಳಜಿ ತೋರಿಸ್ತಿದ್ರೆ ನನಗೂ ನಿಮ್ಮ ಥರ ಅಪ್ಪಯ್ಯ ಇರಬಾರ್ದಿತ್ತ ಅಂತ ಹೊಟ್ಟೆ ಕಿಚ್ಚಾಗ್ತಿದೆ. ಈಗಲೂ ನೀನು ನನ್ನ ಮಗಳೇ ಕಣಮ್ಮ. ಮಾವಯ್ಯ, ಮುಂದಿನ ಜನ್ಮ ಅಂತ ಇದ್ರೆ ನಿಮ್ಮ ಮಗಳಾಗೆ ಹುಟ್ಟು ಬರಲಿ ಅಂತ ಆಶೀರ್ವಾದ ಮಾಡಿ. ಒಳ್ಳೆದಾಗ್ಲವ್ವ. ಹ್ಯಾಪಿ ಫಾದರ್ಸ್ ಡೇ ಮಾವಯ್ಯ. ಥ್ಯಾಂಕ್ಸ್ ಕಣವ್ವ. ಇರಿ, ನಿಮಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಹಾಯ್ ವಸು. ಈಗ ನಾನೇ ಸ್ನೇಹನ್ ಕಾಲ್ ಮಾಡಬೇಕು ಅನ್ಕೊಂಡೆ. ನೀನು ಬರೀ ಅನ್ಕೊಂಡೆ, ಆದ್ರೆ ನಾನು ಕಾಲೇ ಮಾಡ್ಬಿಟ್ಟೆ. ಇಲ್ಲಿ ನೋಡು ನನ್ನ ಜೊತೆ ಯಾರಿದ್ದಾರೆ ಅಂತ. ಅಪ್ಪಯ್ಯ, ಕೂಸೆ ಹೆಂಗಿದ್ಯವ್ವ? ನಾನ್ ಚೆನ್ನಾಗಿದ್ದೀನಿ ಅಪ್ಪಯ್ಯ, ನೀವು? ನಾನ್ ಚಂದಾಗಿವ್ನಿ ಮಗಳೇ. ನನ್ನ ಮೊಮ್ಮಗು ಏನಂತೈತೆ? ಎಲ್ರೂ ನೋಡ್ಬೇಕು ಅನ್ನೋ ಆತರದಲ್ಲಿದೆ. ಸಂತೋಷನಮ್ಮ. ಬಿರ್ನೆ ಬಂದ್ಬಿಡು,
ನಿನ್ ಜೊತೆ ಮಗಿ ಜೊತೆ ಆಟ ಆಡ್ಬೇಕು ಅಂತ ಮನ್ಸಾಗ್ತೈತೆ. ಮಾವಯ್ಯ ವಸು ಅದ್ಕೆನಾ ಇಲ್ಲಿ ಕೊಡಿ. ಹಾಯ್ ಅದ್ಕೆ. ಹಾಯ್ ಸ್ನೇಹ, ಎಲ್ಲೋ ಹೊರಟಿರೋ ಥರ ಇದೆ. ಹ್ಞೂ ತಂಗಿವ, ನಮ್ಮ ಅತ್ತೆ ಮನೆ ಹೋಗ್ತಿದ್ವಿ. ಪುಟ್ಟಕ್ಕನ್ನ ಎಲ್ರೂ ಕೇಳಿದೆ ಅಂತ ಹೇಳು. ಆಯ್ತವ. ಅಣ್ಣಯ್ಯ ಎಲ್ಲ ಸೀಮಂತಕ್ಕೆ ಬರ್ತೀರಾ ಅಲ್ವಾ? ಮನೆ ಮಗಳ ಸೀಮಂತಕ್ಕೆ ಮನೆಯವರೆಲ್ಲರೂ ಬರ್ದೇ ಇರ್ತೀವಾ? ನಾವು ಎಲ್ಲರೂ ಖಂಡಿತ ಬರ್ತೀವಿ. ವಸು ಯೋನುಂಡ್ಯವ ಈಗ ಹಾಲು ಕುಡಿದೆ. ಏನೋ ಈಟ್ ಹೊತ್ತಾದ್ರೂ ತಿಂಡಿ ತಿಂದಿಲ್ವೇ? ಬಿಮ್ಮನ್ಸಿ ಅನ್ನೋದೇ ಮರ್ತು ಹೋಗ್ತೈತಾ ನಿನಗೆ? ಹೋಗ್ ಫೋನ್ ಮಡ್ಗಿ ಮೊದಲೇ ನಾನು ಮುಣ್ಣೋಗು. ಅಪ್ಪಯ್ಯಂಗೆ ವಿಶ್ ಮಾಡಿ ಹೋಗ್ತೀನಿ. ಅಪ್ಪಯ್ಯ ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ಸ್ ಕಣವ. ಹೋಗಿ ಬಿರ್ನೆ ತಿಂಡಿ ಮಾಡು. ಸರಿ. ಮಾವಯ್ಯ ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ಸ್ ಕಣವ, ಒಳ್ಳೇದಾಗಲಿ. ಅಪ್ಪಯ್ಯ, ಅಪ್ಪಂದಿರೋ ದಿನಾಚರಣೆಯ ಶುಭಾಶಯಗಳು. ಒಳ್ಳೇದಾಗಿಲ್ದವ್ರೆ. ರಾಧಾ, ನಿಮಗೆ ಸಾನೆ ಥ್ಯಾಂಕ್ಸ್ ಕಣವ. ನನ್ನ ಮಗಿನ ನೋಡಿ ಸಾನೆ ಸಂತೋಷ ಆಯಿತು. ರಾಧಾ, ಮಾವಯ್ಯ ವಸು ತವ ಮಾತಾಡಬೇಕು ಅಂತ ಆಸೆ ಪಡ್ತಿದ್ರು. ಆಟೋದ್ಗಾಗಲೇ ನೀನೇ ಅವಳಿಗೆ ಫೋನ್ ಮಾಡಿಬಿಟ್ಟಿದ್ಯಾ? ಒಳ್ಳೇದಾಯ್ತು ಬಿಡು. ಈ ಮನೆಯವ್ರನ್ನೆಲ್ಲ ಅದು ಯೋಟ್ಸ್ ಅಂದಾಗ ಅರ್ಥ ಮಾಡ್ಕೊಂಡಿದ್ಯವ. ಅತ್ತೆ, ನಾವು ಅವನ ಮನೆಗೆ ಹೋಗಿ ಬರ್ತೀವಿ. ಬ್ಯಾಡ ಅನ್ನಕ್ಕಿಲ್ಲ, ಆದರೆ ಬಿರ್ನೆ ಬಂದ್ಬಿಡು. ಓದ್ಕೋಬೇಕಲ್ಲವ, ಅದಕ್ಕೆ. ಸರಿ ಅಡ್ಮಿಸ್ ಅವರೇ, ವೀರ್ನೇ ಕರ್ಕೊಬತ್ತೀನಿ. ಬರ್ದೇ ಇದ್ರೆ ಬೀಳ್ತವೆ. ಅತ್ತೆ ಮಾವಯ್ಯ ಹೋಗಿ ಬರ್ತೀವಿ. ಆಯ್ತು, ಹೋಗಿ ಬನ್ನಿ. ಹುಷಾರು. ದೇವ್ರೆ, ನಮ್ಮ ಮನೆನಾಗ ಹೋಗ್ಕೊಂಡಿರೋ ಭೂತ ಬಿಟ್ಟೋಗ್ಲಪ್ಪ. ನಮ್ಮ ಮನೆ ಕಡೆಗೆ ತಲೆನೇ ಆಗದೆ ಇರ್ಲಪ್ಪ. ನನ್ನ ಕಾಪಾಡಪ್ಪ. ಅಯ್ಯಯ್ಯೋ ದೆವ್ವ! ಎಲ್ಲಿಗೆ ಹೊಡ್ತಿದ್ಯಾ? ಏ ಆ ದೆವ್ವ ಅಲ್ಲಕಲ್ಲ ನಿಮ್ಮ ಮಮ್ಮಿ. ಸರಿಯಾಗಿ ನೋಡ್ಲಾ? ಏ ನೀನ್ ಕಣ್ಬಿಟ್ಟು ಸರಿಯಾಗಿ ನೋಡ್ಲಲ್ಲಿ ನೋಡ್ಲಲ್ಲಿ. ಮಮ್ಮಿ, ಇದು ನೀನ ಮಮ್ಮಿ? ಇದೇನು ಮಮ್ಮಿ ನೀನು ಅವತಾರ? ಮಮ್ಮಿ ಹೆಂಗ್ ಕಾಣಿಸ್ತೈತೆ ಗೊತ್ತಾ? ನಮ್ಮ ಮನೆಯೊಳಗೆ ದೆವ್ವ ಬರ್ದೇ ಇರ್ಲಿ ಅಂತ ಚಿಕ್ಕಮ್ಮಯ್ಯ ಅವರು ತೀರ್ಥ ಕೊಟ್ಟವ್ರೆ. ಅದನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತೀವಿ. ಮಮ್ಮಿ, ನೀನ್ ಈ ಮನೆಯಾಗಿರುವಾಗ ಇನ್ಯಾವ ದೆವ್ವ ಬರ್ತದೆ ಹೇಳು ಮಮ್ಮಿ. ಏಯ್, ನೀನ್ ಆಡ್ತಿರೋದು ನೋಡ್ತಾ ಇದ್ರೆ ನಿನ್ಗೆ ದೆವ್ವ ಮೆಟ್ಕೊಂಡಂಗೈತೆ. ಇರು, ಮೊದಲು ನಿನಗೆ ಪ್ರೋಕ್ಷಣೆ ಮಾಡ್ತೀನಿ ಇರು. ಮಮ್ಮಿ ಚಂದ ಕಾಣಿಸ್ತಿದೆ, ಬಾ ಒಂದು ಸೆಲ್ಫಿ ತಗೊಳ್ಮ. ಲೇ ಪುರ್ಸಿ, ಸುಮ್ಕಿರ್ಲ. ಅಕ್ಕೋ ಸಾಕಿದ್ರೆ ನಿಲ್ಸು, ನಡಿ. ಏ ಇಲ್ಲ, ನೀ ಸುಮ್ಕಿರಪ್ಪ. ಇದೆಲ್ಲ ಸರಿ ಹೋಗೋ ಗಂಟ ನಾನು ಇದೆಲ್ಲ ನಿಲ್ಸಕ್ಕಿಲ್ಲ. ಅಯ್ಯೋ ದೇವ್ರೆ, ಕಾಪಾಡಪ್ಪ. ಈತ ಮಮ್ಮಿ ಗ್ರಾಚಾರ ಸಂದಾಗಿಲ್ವಂತ, ಅದಕ್ಕೆ ಹಿಂಗೆಲ್ಲ ಆಡ್ತವಳೆ. ಹಂಗಂತ ನಾನು ಹೇಳ್ತಿಲ್ಲ ಮಮ್ಮಿ, ಆ ನ್ಯೂಸ್ನಾಗ ಬರ್ತಾರಲ್ಲ ಪೂರ್ಣ ಸ್ವಾಮಿಗಳು, ಅವ್ರು ಹೇಳ್ತಿರೋದು. ಹೂ ಕಣಕ, ಈ ತುಲಾರಾಶಿ ಅವ್ರಿಗೆ ಆಗಾಗ ಮಾಡಿರೋ ಪಾಪಗಳು ಭೂತದಂಗೆ ಕಾಡ್ತಿರ್ತಂತೆ. ನಾನು ಮರ್ತೇ ಬಿಟ್ಟಿದ್ದೆ. ಲೇ ಪುರ್ಸಿ, ಇದಕ್ಕೆ ಪರಿಹಾರನೇ ಇಲ್ವೇನಲ್ಲ? ಇಲ್ಲ ಮಾವ, ಪರಿಹಾರನೇ ಇಲ್ವಂತ. ಹಂಗಾರೆ ಸಾನ ದಿನ ಬಂದೋಯ್ತಾಳ. ಹಾ, ಮಂಗ್ಳಿನೂ ಬರ್ತಾಳ. ಅವಳು ಯಾರು? ಅವಳು ನನ್ನ ಸ್ನೇಹಿತೆ. ನನಗೂ ಅವಳಿಗೂ ಒಂದ್ಕಿತ ಸಾನೆ ಜಗಳ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ಅದೇ ದಿನಕ್ಕೆ ಅವಳು ತೀರ್ಕೊಂಡ್ಬಿಟ್ಲು ಕಣ್ಲ. ಈಗ ಅವಳು ಬರ್ತಾಳ. ಇದು ಯಾಕೋ ಡೇಂಜರ್ ಕೇಸು ಅನಿಸ್ತೈತೆ. ಯಾಕ್ಲಾ? ಆ ದೆವ್ವ ನಾನು ಇವಳ ಮಗ ಅಂತ ಗೊತ್ತಾಗಿ ನನ್ನ ಮ್ಯಾಗ ಸಿಟ್ಟು ತೀರ್ಸ್ಕೊಬಿಟ್ರೆ ಬೇಡಪ್ಪ, ನಾನು ಕಾಲೇಜ್ಗೆ ಹೋಗ್ಬಿಡ್ತೀನಿ. ಏ ಪುರ್ಸಿ, ಕುಂಕುಮನಾರ ಇಟ್ಕೊಂಡು ಹೋಗೋ. ಪುರ್ಸಿ ಪುರ್ಸಿ, ಕುತ್ಕೋ ಬಾಯ್ಲಿ. ಅಲ್ಲ ಕಣ್ಣಲ್ಲ ಅವನು. ಸುಮ್ಕೆ ಕುತ್ಕೋ.
ದಿಟ ಹೇಳು, ಯಾಕೆ ಹಿಂಗೆ ದಿಗ್ಲು ಬಿಟ್ಟಿದ್ಯಾ? ಸಾನ ನಿಮಗೆ ದಿಟ್ಟವಾಲು ಕಾಣಿಸಿಲ್ವಾ? ಕಾಟೇರಮ್ಮನ ಮ್ಯಾಗ ಆಣೆ ಆಗ್ಲು ಬಂದಿದ್ಲು ಕಣ್ಲ. ಸಾನ ಬಂದು ನಮ್ಮ ಅಮ್ಮನ ಮ್ಯಾಕೆ ಕೆಟ್ಟದಾಗ ಮಾತಾಡಿದ್ರೆ ಇನ್ನು ಗುಂಡಿ ತೋಡ್ಬಿಡ್ತೀನಿ ಅಂತ ಹೇಳಿದ್ಲು. ಸಾನೆ ದಿಗ್ಲಾಗ್ತೈತೆ ಕಣ್ಲ. ಯಾವಾಗ ಏನಾಯ್ತಿನೋ ಗೊತ್ತಿಲ್ಲ. ಅವಳು ನನ್ನ ಮ್ಯಾಕೆ ಸಾನೆ ದ್ವೇಷ ಮಾಡಿಕೊಂಡವಳೆ. ಅಯ್ಯೋ ಮಳ್ಳಿ ಹಂಗಿದ್ಲು. ಈ ಗಾಳಿ ಆದ್ಮ್ಯಾಕೆ ಯಾಕೋ ಸುಮ್ಕೆ ಕುತ್ಕೊಳಕೋ. ಸಾನ ನೀನು ಅನ್ಕೊಂಡು ಕೆಟ್ಟೋಳಲ್ಲ, ನೀನೆಲ್ಲ ಭ್ರಮೇಲಿದ್ಯಾ. ನಿನ್ಗೋಳು ಬೆಟ್ಕೊಂಡವಳೆ ಅಂತ ಕಾಣ್ತೈತೆ. ಇರು ನಿನ್ಗೂ ಸಿಟ್ಟಿರ್ತ ಹಾಕ್ತೀನಿ. ಯಾಕೋ ಎಲ್ರಿಗೂ ನನ್ನ ಮಾತಂದ್ರೆ ಹಂಗೆ. ಯಪ್ಪ ದೇವ್ರೆ ಎಲ್ಲಪ್ಪ. ಅವ್ವ, ನಿನ್ ಪಾಲಕ್ ಸತ್ತಿರೋ ಈ ಸಹನ ಮರು ಹುಟ್ನ ತಕತಾವಳೆ. ಈಗ ಸಣದಿಂದಾನೆ ನಾನು ಹೊಸ ಜೀವನ ಶುರು ಮಾಡ್ತಾ ಇದ್ದೀನಿ. ನಿನ್ನ ಆಶೀರ್ವಾದ ಸದಾ ನನ್ನ ಮ್ಯಾಕಿರ್ಲಿ ಕಣವ್ವ. ನಿನ್ನಷ್ಟು ಛಲದಿಂದ ಬದುಕೋ ಆಟ ನನಗೂ ಐತವ. ನಿಂತರನೇ ಬದುಕಿ ತೋರಿಸ್ತೀನಿ. ದಿನ ಸಿಗೋ ದಾಸಪ್ಪ ಮಾರನಾಂಬಿ ಹಬ್ಬಕ್ಕೆ ಕೈ ಕೊಟ್ಟ ಅಂತಾರಲ್ಲ, ಹಂಗೆ ಹೊಸ ಕೆಲಸ ಐತೆ ಮಂಡ್ಯಗೌಡ್ ಬರ್ಮ ಬಾರ್ಲಾ ಅಂತ ನಿನ್ನೆ ಕರೆದ್ರೆ ಇವತ್ತು ಬಂದಿದ್ಯಾ. ಅಯ್ಯೋ ಡ್ಯಾಡಿ, ನನ್ನ ಫ್ರೆಂಡ್ ಜೊತೆ ಪಾಂಡುಪುರ ಡಾಬಾಕ್ ಹೋಗ್ಬಿಟ್ಟಿದ್ದೆ, ಅಲ್ಲೇ ಲೇಟ್ ಆಗೋಯ್ತು. ನೆಪ ಹೇಳಕ್ಕೆ ಏನು ಕಮ್ಮಿ ಇಲ್ಲ ಡ್ಯಾಡಿ. ಹೊಸಿ ಪಳ್ಳಂತ ನಗು. ಪಳ್ಳಂತನ ಯಾಕಲಾ? ನಗು ಡ್ಯಾಡಿ. ಏಯ್, ನನ್ನ ಪಟ ಯಾಕಲ ತೆಗ್ದೆ? ಅದು ಇವತ್ತು ಫಾದರ್ಸ್ ಡೇ ಅಲ್ವೇ, ಎಲ್ಲರೂ ಅವ್ರ ಅಪ್ಪನ ಫೋಟೋನ ಸ್ಟೇಟಸ್ಗೆ ಹಾಕತ್ತವ್ರೆ, ಅದಕ್ಕೆ ನಾನು ತೆಗ್ದೆ. ಯಾಕೆ ನಿನ್ ತಾವ್ ನನ್ನ ಫೋಟೋ ಇರ್ಲಿಲ್ವಾ? ಐತೆ, ಆದ್ರೆ ನಂದು ನಿಂದು ಒಟ್ಟಿಗೆ ಇರ್ಲಿಲ್ಲ ಡ್ಯಾಡಿ. ಡ್ಯಾಡಿ ಎಲ್ಲ ಕೈ ಕೊಡು ಡ್ಯಾಡಿ. ಹ್ಯಾಪಿ ಫಾದರ್ಸ್ ಡೇ. ಅಪ್ಪ ಕೃಷಿ ಈ ಫಾದರ್ ಡೇ ಮದರ್ ಡೇ ಅಂತ ಶುರುವಾಗೈತಾ? ಡ್ಯಾಡಿ, ಪ್ರತಿಯೊಂದು ಪ್ರಾಣಿ ಪಕ್ಷಿ ವ್ಯಕ್ತಿ ರೋಗ ಇವೆಲ್ಲದಕ್ಕೂ ಒಂದೊಂದು ದಿನ ಅಂತ ಇರ್ತೈತೆ ಡ್ಯಾಡಿ. ಸುಮಾ, ನೀನ್ ಫಾದರ್ಸ್ ಡೇಗೆ ಸ್ಟೇಟಸ್ ಹಾಕಕ್ಕಿಲ್ವ ನವಿ? ನೀವು ನನ್ನ ಅಪ್ಪಯ್ಯ ಅಂತ ನನ್ನ ಫೋಟೋ ಹಾಕೋ ಗನಂದಾರಿ ಕೆಲಸ ನಾನು ಎಲ್ಲ ಮಾಡಿದ್ದೀನಿ. ಅಪ್ಪಯ್ಯನಾಗಿ ತಗೋಬೇಕಾದ ಜವಾಬ್ದಾರಿನ ತಗೋಬೇಕಾದ ಸಮಯದಾಗ ತಗೊಳ್ಳಿಲ್ಲ. ಇನ್ನು ವರ್ಷಕ್ಕೆ ಒಂದಿನ ಬರೋ ಫಾದರ್ಸ್ ಡೇಗೆ ಓ ಏನ್ವಾ, ಅಪ್ಪ ಮಗ ಇಬ್ರು ಆರಾಮಾಗಿ ಕುಂತಿದ್ರಿ? ನೀವು ಕುಂತ್ಕೊಳ್ಳಿ. ಇರ್ಲಿ ಇರ್ಲಿ. ಏನ ಪುರ್ಸೆ, ಕಾಲೇಜ್ ಇಲ್ವೇ? ಅದು ಬಾವ ಇವತ್ತು ಇಡೀ ದಿನ ಮಾತಾಡ್ತಿರ್ತೀಯ ವಿಷಯ ಸಿಕ್ಕಿದ್ರೆ. ಇಷ್ಟು ಲೇಟಾಗಿ ಬಂದಿದ್ದೀರಲ್ಲ, ಸ್ವಲ್ಪ ಬೇಗ ಬಂದಿದ್ರೆ ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗ್ಬೋದಿತ್ತಾ? ಈಗಲೂ ಮಾತಾಡ್ಬೋದು. ಸುಮಾ, ಪುರ್ಸಿ, ನೀವಿಬ್ರು ಇವತ್ತೊಂದು 2 ಕ್ಲಾಸ್ ಬಂಕ್ ಮಾಡ್ಬೇಕಾಗತ್ತೆ. ಬಂಕಾ? ಅಕ್ಕ, ನೀನು ಈ ಮಾತು ಹೇಳ್ತಿದ್ಯಾ? ಹೌದು, ನೀನು ಹೇಳಿದ್ರೆ ನಾನು ಇವತ್ತು ಕಾಲೇಜ್ಗೆ ಹೋಗಲ್ಲ. ಏನು ಬೇಡ. ಪುರ್ಸಿ, ಬೇಕ್ರಿಗೆ ಹೋಗಿ ಒಂದು ಕೇಕ್ ತಗೊಂಬಾ. ಕೇಕಾ? ಯಾಕೆ? ಇವತ್ತು ಫಾದರ್ಸ್, ಅದಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡೋಣ. ಅಕ್ಕ, ಏನ್ ಹೇಳ್ತಿದ್ಯಾ ನೀನು? ಹೌದು ಸುಮಾ, ನಿಜಾನೇ ಹೇಳ್ತಿದ್ದೀನಿ. ಪುರ್ಸಿ, ಹೋಗು ಕೇಕ್ ತಗೊಂಬ. ಶ್ರೀ, ಅವ ಬೇಡ ಅಂತ ಹೋಯ್ತು. ಇರ್ಲಿ ಇಟ್ಕೋ.
ಫೀಲಿಂಗ್ ಮಾಡ್ಕೊಂಡು ಕುಂತವಳೆ. ವಾ ಇನ್ನೇನು ಅದಕ್ಕೆ ಸೀಮಂತಕ್ಕೆ ಬರ್ತಾರೋ ಇಲ್ವೋ ಅನ್ನೋದೇ ತಲೆಯಲ್ಲಿ ಕಾಡ್ತಿರ್ಬೇಕು. ನಾವು ಹಸಿ ದುಃಖದಾಗ ಕೈ ಮಿಲಾಯಿಸುಮ. ಬಸ್ಸು ಏನವ ಒಬ್ಳೆ ಕುಂತಿದ್ಯಾ? ಮಾತ್ರೆ ತಕೊಂಡ್ಯಾ? ಬಿಸಿನೀರೇನ ಕಾಯಿಸ್ಕೊಂಬರ್ಲಾ? ಬೇಡ ಅತ್ತೆ, ನಾನು ಆಗಲೇ ಮಾತ್ರೆ ತಗೊಂಡೆ. ಗರ್ಭದಾಗಿರೋ ಮಗಿಗೆ ಯಾವಾಗಲೂ ಹೆಂಗೆ ತಾಯಿ ಗೆಪ್ತಿ ಆಯ್ತಾರೋ ಹಾಗೆ ಗರ್ಭಿಣಿ ಹೆಂಗಸ್ರಿಗೂ ತವ್ರ ಮನೆದೇ ಗೆಪ್ತಿ ಇರ್ತೈತೆ ಅಂತಾರೆ. ನಿನ್ನ ಮುಖ ನೋಡಿದ್ರೆ ನಂಗೆ ಹಂಗೆ ಅನ್ನಿಸ್ತೈತೆ. ದಿಟ್ಟುವ ಬಸ್ಸು? ಹೌದು ಅತ್ತೆ, ಸದ್ಯಕ್ಕೆ ನನ್ನ ಅವೊಂದೇ ಯೋಚನೆ, ಸೀಮಂತಕ್ಕೆ ಬರ್ತಾರಾ ಇಲ್ಲ ಅನ್ನೋದೇ ಚಿಂತೆ ಆಗಿದೆ. ಬಸ್ಸು ಇದೇನವ ಹಿಂಗಂದಿದೀಯ? ಅಲ್ಲ ನೀನೇ ಫೋನ್ ಮಾಡಿ ಕರೆದಿದ್ಯಾ? ಅಂದಮೇಕೂ ಬರಲ್ಲ ಅಂತಾಳ ನಿಮ್ಮವ್ವ. ಒಂದು ವೇಳೆ ನಾನು ಫೋನ್ ಮಾಡಿ ಸೀಮಂತಕ್ಕೆ ಬಾವ ಅಂತ ಕರೆದು ಅವಳು ಬರೋಕ್ಕಿಲ್ಲ ಅಂದಿದ್ದರೆ ಕಾರಣ ಇರ್ತಿತ್ತು. ಫೋನ್ ಮಾಡಿದವ್ರು ಯಾರು? ನೀನು ಬಂಗಾರಮ್ಮನ ಮಗಳು. ಬರ್ತಾಳೆ ಕಣವ ನಿಮ್ಮವ್ವ, ಬರ್ತಾಳೆ. ಬಸ್ಸು ಇನ್ನೂ ಚಿಂತೆ ಯಾಕವ ಇದೆಯಾ? ಅಲ್ಲ ಅತ್ತೆ, ನಾನು ಅವನ ಹತ್ರ ಮಾತಾಡಿದಾಗ ಅವ್ವ ಮಾತಾಡಿರೋ ರೀತಿ ನೋಡಿದ್ರೆ ಅವ್ರು ಬರ್ತಾರ ಅನ್ನೋದೇ ಸಂಶಯ ಆಗ್ತಿದೆ. ಅದು ಅಲ್ಲದೆ ಸ್ನೇಹ ರಾತ್ರಿ ಚಂದ್ರಿಗೆ ಫೋನ್ ಮಾಡಿದ್ಲಂತೆ. ಹೌದಾ? ಏನಿಸಿ ಅಂತೆ? ಸೀಮಂತನ ಯಾವುದಾದ್ರೂ ಪಾರ್ಟಿ ಹಾಲಲ್ಲಿ ಇಡ್ಬೋದಾ ಅಂತ ಕೇಳಿದ್ಲಂತೆ ಅತ್ತೆ. ಚಂದ್ರು ಏನಂತೆ? ಅವರು ಮನೇಲೇ ಮಾಡೋಣ ಅಂತ ಹೇಳಿದ್ದಾರೆ. ಒಂದು ಕಡೆ ನನ್ನ ಮಗ ನನ್ನ ಆಸೆನ ಅರ್ಥ ಮಾಡ್ಕೊಂಡವನೇ ಅನ್ನೋದು ಖುಷಿ ಆದರೆ, ಇನ್ನೊಂದು ಕಡೆ ಆ ಇಸಿದಿಂದ ನಿನ್ನ ಮನ್ಸಿಗೆ ನೋವಾಯ್ತಲ್ಲ ಅಂತ ಬೇಸರ ಕಣ. ಈ ಮನೆಯಾಗೆ ಸುಗ್ಗಾರೆ ನಡಿಬೇಕು ಅಂತ ನಾನು ಆಸೆ ಪಟ್ಟಿದ್ದು ಹಿಂಗಾಯ್ತದೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಸರಿ ಬಿಡವ, ಯಾವುದಾದ್ರೂ ಛತ್ರ ನೋಡಿ ಈ ಕಾರ್ಯವ ಅಲ್ಲೇ ಮಾಡಿಬಿಡಮ್ಮ. ನನ್ನ ಆಸೆಗಿಂತ ನಿನ್ನ ಸಂತೋಷನೇ ಮುಖ್ಯ ಕಣವ ನನಗೆ. ಅತ್ತೆ ಮತ್ತಿನ್ನೇನವ, ನಿಮ್ಮವ್ವ ಬರೋಕ್ಕಿಲ್ಲ ಅಂದ್ಮೇಲೆ ಏನು ಮಾಡೋಕ್ಕಾಯ್ತದೆ? ನಾನು ಚಂದ್ರಿಗೆ ಫೋನ್ ಮಾಡಿ ಈ ಸೇನ ತಿಳಿಸ್ತೀನಿ. ಇದೇನಿದು ಹಿಂಗೆ ಉಲ್ಟಾ ಹೊಡೆದ್ಬಿಟ್ಲು? ಇದೇನಪ್ಪ ಇದು? ಇವಳು ಯೋಚನೆ ಮಾಡ್ತಿರೋದು ನೋಡಿದ್ರೆ ಛತ್ರದಾಗೆ ಸೀಮಂತ ಮಾಡೋಣ ಅನ್ನಂಗದಲ್ಲ. ನಾನು ಈಗಲೇ ಚಂದ್ರಿಗೆ ಫೋನ್ ಮಾಡ್ತೀನಿ. ಅತ್ತೆ ಒಂದು ನಿಮಿಷ. ಏನವ? ಬೇಡ ಅತ್ತೆ, ಸೀಮಂತ ಮನೇಲೇ ನಡೀಲಿ. ಅಲ್ಲ ಕಣವ, ನಿಮ್ಮವ್ವ ಕರಿಯೋದು ಕರೆದಿದ್ದೀನಿ, ಬರೋದು ಅವ್ರಿಷ್ಟ. ಅವ್ರಿಗೋಸ್ಕರ ನಿಮ್ಮ ಆಸನ ಬದಲಾಯಿಸ್ಕೊಳ್ಳೋದು ಬೇಡತ್ತೆ. ನಂಜವ್ವ, ನಾನು ನನ್ನ ಬಟ್ಟೆ ಬರೆನೆಲ್ಲ ಕಟ್ಕೊಂಡು ಹೊಂಟು ಬಿಡ್ತೀನಿ. ಹೇ, ನಿನಗೇನವ ಆಯಿತು ಸಸಿ? ನಾನು ಈ ಮನೆಯಾಗಿರೋದ್ರಿಂದ ಅಲ್ವೇ ಅದಕ್ಕೆ ಸೀಮಂತಕ್ಕೆ ಈ ಮನೆಯಾಗಿ ಬರ್ತಾರೋ ಇಲ್ವೋ ಅಂತ ಚಿಂತೆ ಆಯ್ತಿರೋದು. ನಾನು ಹೋಯ್ತೀನಿ. ಇವಳ್ದೇನವ ಸಂಧಿ ಸಿಕ್ಕಿದ್ರೆ ಸಾಕು ಬಸವನೇ ನುಗ್ಗಿಸ್ತೀನಿ ಅನ್ನಂಗೆ. ಇವಳ್ದು ಬೇರೆ. ನನ್ನಿಂದನೇ ಇಟ್ಟೆಲ್ಲ ಆಯ್ತಿರೋದು. ನಾನು ಹೋಯ್ತೀನಿ. ಸರಿ ಕಣವ, ಹೋಗ್ಬಿಟ್ವ. ನಂಜವ್ವ, ಮತ್ತಿನ್ನೇನವ, ಬಸ್ಸುಗೋಸ್ಕರ ನೀನೇ ಇಟ್ಟೆಲ್ಲ ತ್ಯಾಗ ಮಾಡ್ತೀನಿ ಅಂದ್ಮೇಕೆ ನಂದು ಏನಾಯ್ತು ಹೇಳು ಅಲ್ವಾ ಬಸ್ಸು? ಅತ್ತೆ, ನನಗೋಸ್ಕರ ನೀವು ಮನೆ ಬಿಟ್ಟು ಹೋಗೋದು ಬೇಡ. ಅವ್ವ ಏನು ನಿರ್ಧಾರ ತಗೋತಾರೋ ನೋಡೋಣ. ನೀನೇನು ನಂಜವ್ವ ಹೋಗು ಅಂದ್ಬಿಟ್ಟೆ? ಒತ್ತಿಯಾಗಾಡಿದ್ರೆ ಅಷ್ಟೇಯ. ನೀನು ಇಲ್ಲಿದ್ದರೆ ಬಂಗಾರಮ್ಮ ಇದಕ್ಕೆ ಬರೋಕ್ಕಿಲ್ಲ. ಆಮೇಲೆ ಸೀಮಂತ ದಿನ ನೋಡ್ತಾ ಇರು ಏನಾಯ್ತದೆ ಅಂತ. ತಾಯೇ ಬರ್ದಿದ ಮೇಕೆ ಇವಳು ತವ್ರಿಗೆ ಹೆಂಗೆ ಕರ್ಕೊಂಡೋಯ್ತಾರೆ? ಇವಳು ಭಾಳ ಇಲ್ಲೆಯ. ಅವಳು ಹೊಟ್ಟೆಯಾಗಿರೋ ಮಗು ಭೂಮಿಗೆ ಬರೋಕ್ಕೂ ಮುಂಚೆನೇ ಆ ಮಗುನ ಹೊಟ್ಟೆನಲ್ಲೇ ಮುಗಿಸ್ತೀನಿ ನೋಡ್ತಾ.